ಕೊಠಾರಿ ಎಸ್ ಬೇಸಿಕಲಿ ನಾವೊಂದು 35 ವರ್ಷ ಆಯಿತು, 28 ವರ್ಷದ ಹಿಂದೆ ನಾವು ಈ ಹಳ್ಳಿ ಒಳಗೆ ಬಂದಿರೋದು ನಾವು. ಸೊ ಇವಾಗ ನಾವು ಈ ಊರಲ್ಲಿಲ್ಲ, ಬಟ್ ಈ ಒಂದು ದೇವಸ್ಥಾನ ನಾವು ಸಣ್ಣಿಂದ ನೋಡ್ಕೊಂಡು ಆಟ ಆಡ್ಕೊಂಡು ಜಗಲಿ ಮೇಲೆ ಕೂತ್ಕೊಂಡು ಒಂದು ಫೀಲಿಂಗ್ ಇರುವಂಥ ದೇವಸ್ಥಾನ ಇದೆ ಮೊದಲಿಂದ. ಸೊ ಏನೇನು ಹೇಳ್ತಿರೋದು ಅಂತ ಹೇಳಿದ್ರೆ, ಕಂಪ್ಲೀಟ್ಲಿ ಯಾರಾದರೂ ಈ ಒಂದು ನಾವು ಬೆಂಗಳೂರಿಂದ ನಾನೊಂದು ಇನ್ಸ್ಟಾಗ್ರಾಮ್ ಪೇಜ್ ನನ್ನ ಪೇಜಲ್ಲಿ ಹಾಕ್ತೀನಿ. ಸೊ ಬೆಂಗಳೂರಿಂದ ಏನಾದರೂ ಇನ್ ಕೇಸ್ ಯಾರು ಬರೋರಿದ್ದರೆ, ಕಮಲಶಿಲೆ ದೇವಸ್ಥಾನ ನಿಮಗೆ ಮೂಡುಗಲ್ಲು, ಎರಡು ಮಿಡ್ಲಲ್ಲಿ ಬರುವಂಥದ್ದು ಈ ಗೋಪಾಲಕೃಷ್ಣ ದೇವಸ್ಥಾನ. ತುಂಬ ಶಕ್ತಿ ಇರುವಂಥ ಪುರಾತನ ದೇವಸ್ಥಾನ. ಸೊ ಯಾರಾದರೂ ಟೂರಿಸ್ಟ್ ಬರೋರಿದ್ದರೆ ನಮ್ಮ ಬೆಂಗಳೂರವರು, ಪ್ಲಸ್ ನೀವು ಆಲ್ಮೋಸ್ಟ್ ಅಲ್ಲಿ ಬರ್ತಾ ಇರ್ಬೇಕಾದ್ರೆ ಈ ರೋಡಲ್ಲಿ ಬಂದರೆ ಒಂದು ಒಳ್ಳೆ ವ್ಯೂಸ್ ಸಿಗುತ್ತೆ ನಿಮಗೆ. ಡ್ರೋನ್ ನಾನು ಹಾಕ್ತೀನಿ ಇವಾಗ. ಕಂಪ್ಲೀಟಾಗಿ ಒಂದು ಸೇತುವೆ, ಅದ್ರ ಪಕ್ಕ ಒಂದು ಹೊಳೆ, ಸ್ನಾನಗಿನ ಮಾಡ್ಕೊಂಡು ಬೇಕಾದ್ರೆ ಬರ್ಬೋದು ಇಲ್ಲಿ ದೇವಸ್ಥಾನಕ್ಕೆ. ನೀವು ಕಂಪ್ಲೀಟಾಗಿ ಒಂದು ಬಂದು ಈ ದೇವಸ್ಥಾನ ನೋಡಿಕೊಂಡು ಒಂದಿಷ್ಟು ಆ ಒಂದು ಪುರಾತನ ಒಂದು ದೇವಸ್ಥಾನ ಒಂದು ಫೀಲ್ ಮಾಡಿ, ಪ್ಲಸ್ ಈ ದೇವಸ್ಥಾನ ಒಂದು ವಿಸಿಟ್ ಮಾಡ್ಕೊಂಡು ನೀವು ಇಲ್ಲಿ ನಮ್ಮ ಮೂಡುಗಲ್ಗೆ ಹೋದರೆ ನಿಮಗೊಂದಿಷ್ಟು ಟೈಮ್ ಪಾಸ್ ಆಗುತ್ತೆ, ಪ್ಲಸ್ ಒಂದು ಒಳ್ಳೆ ದೇವ್ರದ್ದು ದರ್ಶನ ಆಗುತ್ತೆ. ಸೊ ಯಾರು ಈ ವಿಸಿಟ್ ಮಾಡ್ತಿದ್ರು ದಯವಿಟ್ಟು ಈ ಲೊಕೇಶನ್ ಹಾಕ್ತೀನಿ ನಾನು ನಿಮಗೆ, ಇನ್ಸ್ಟಾಗ್ರಾಮ್ ಅವ್ರ ಲಿಂಕ್ ಹಾಕಿರ್ತೀವಿ ನಾವು. ದಯವಿಟ್ಟು ಫಾಲೋ ಮಾಡಿಕೊಂಡು ಒಂದು ಟೈಮ್ ವಿಸಿಟ್ ಮಾಡಿ ಹೋಗಿ. ಎಲ್ಲರಿಗೂ ಒಳ್ಳೆಯದಾಗಲಿ. ಥ್ಯಾಂಕ್ ಯು ವೆರಿ ಮಚ್. ನನ್ನ ಹೆಸರು ಜಯರಾಮ್ ಪೂಜಾರಿ ಅಂತ, ಕೋಟುಗುಳಿಯ ಇಲ್ಲಿಯ ಸ್ಥಳೀಯ ನಿವಾಸಿಯಾಗಿದ್ದೇನೆ. ಈ ಗೋಪಾಲಕೃಷ್ಣ ದೇವಸ್ಥಾನದ ಬಗ್ಗೆ ನಾನು ಕಂಡುಕೊಂಡಂತೆ ನನ್ನ 12ನೇ ವಯಸ್ಸಿನಲ್ಲಿ ಇಲ್ಲಿ ಶಿಟ್ಟಿಪಾಲ್ ಶಾಲೆಗೆ ನಾವು ಬರುವಾಗ ಸಣ್ಣ ಒಂದು ಆಲಯ, ಸಣ್ಣದ ಹಂಚಿನ ಮಾಡಿನಲ್ಲಿರುವಂಥ ದೇವಸ್ಥಾನವನ್ನು ನೋಡಿದ ನೆನಪು ನನಗೆ. ಹಾಗೆ ಹೇಳಬೇಕು ಅಂತ ಹೇಳಿದರೆ, ಈ ಗೋಪಾಲಕೃಷ್ಣ ದೇವಸ್ಥಾನದ ಪರಿಸರ ಚಕ್ರ ನದಿಯ ತಟದಲ್ಲಿದೆ. ಮತ್ತು ನನಗೂ ಗೊತ್ತಿರುವಂತೆ ಈ ದೇವಸ್ಥಾನ ಹಿಂದೆ ನಮ್ಮ ಶ್ರೀಕಾಂತ ಕನ್ನಂತರ ತಂದೆಯವರ ಕಾಲದಕ್ಕಿಂತ ಹಿಂದೆ ಕೊಡಗಿಯವರ ಕುಟುಂಬದವರು ಹತ್ರ ಇತ್ತು ಅಂತ ಹೇಳುವ ಮಾತನ್ನು ನಮ್ಮ ಹಿರಿಕರಿಂದ ಕೇಳಿದ್ದೇವೆ. ಅದು ತದನಂತರದಲ್ಲಿ ಸತ್ಯನಾರಾಯಣ ಕನ್ನಂತರು ಇದನ್ನು ನಡೆಸಿಕೊಂಡು ಬರ್ತಿದ್ರು. ತದನಂತರದಲ್ಲಿ ಏನಾಗಿದೆ ಅಂತ ಹೇಳಿದರೆ, ಕೂಡು ಕುಟುಂಬದಲ್ಲಿರುವವರು ಎಲ್ಲರೂ ಡಿವೈಡ್ ಆದಾಗ ಈ ಜಾಗ ಅನ್ನುವಂಥದ್ದು ನಮ್ಮ ಶ್ರೀಕಾಂತ ಕನ್ನಂತರ ಸುಪರ್ದಿಗೆ ಬಂದಿತ್ತು. ಆ ನಂತರದಲ್ಲಿ ಅವರಿಗೊಂದು ಆಶೆ ಇದ್ದಿತ್ತು, ಅವರಿಗೆ ಸಿಕ್ಕಿದ ಜಾಗದಲ್ಲೂ ಕೂಡ ಕೃಷಿ ಏನು ಅಷ್ಟು ಉತ್ತಮ ರೀತಿಯಲ್ಲಿ ಇರಲಿಲ್ಲ. ಆಗ ಗೋಪಾಲಕೃಷ್ಣನಲ್ಲಿ ಒಂದು ಪ್ರಾರ್ಥನೆಯನ್ನು ಇಟ್ಟುಕೊಂಡಿದ್ರಂತ ಹೇಳಿ ನಾವು ಕೇಳಿದ ಪ್ರತೀತಿ. ಆ ರೀತಿಯಲ್ಲಿ ನಾನು ಉತ್ತಮ ರೀತಿಯಲ್ಲಿ ಬಂದರೆ ನಿನಗೆ ಒಂದು ಉತ್ತಮವಾದ ಆಲಯವನ್ನು ಕಟ್ಟಿಸ್ತೇನೆ ಅಂತೇಳಿ ಒಂದು ಪ್ರಾರ್ಥನೆ ಇಟ್ಟುಕೊಂಡಿದ್ರಂತೆ. ಆ ನಿಟ್ಟಿನಲ್ಲಿ ನಾವು ಕೊಂಡುಕೊಂಡಂತೆ ಸುಮಾರು 1 ವರ್ಷದ ಹಿಂದೆ ಈ ದೇವಸ್ಥಾನವನ್ನು ಶಿಲಾಮಯವಾಗಿ ಮಾಡಿದಂಥ ಕೀರ್ತಿ ನಮ್ಮ ಶ್ರೀಕಾಂತ ಕನ್ನಂತರಿಗಿದೆ. ಅವರು ಎಣಿಸಿಕೊಂಡಂತೆ ಅವರಿಗೆ ಅವರ ಮನಸ್ಸಿನಲ್ಲಿ ಇಂಥ ಇಳಿ ವಯಸ್ಸಿನಲ್ಲೂ ಒಂದು ಹುಮ್ಮಸ್ಸಿದೆ. ಅವರಿಗೆ ಈ ದೇವಸ್ಥಾನವನ್ನು ಜೀರ್ಣೋದ್ಧಾರ ಮಾಡಿ ಇದಕ್ಕೆ ರಾಜಗೋಪುರವನ್ನು ಮಾಡಬೇಕಂತ ಹೇಳಿ ಒಂದು ಆಶೆ ಇದ್ದಿತ್ತು. ಅದೇ ರೀತಿಯಲ್ಲಿ ಸುತ್ತುಪೌಳಿಯನ್ನು ಮಾಡುವಂಥದ್ದು, ಇದೆಲ್ಲವನ್ನು ಈ ವರ್ಷದಲ್ಲಿ ಆ ಸುತ್ತುಪೌಳಿಯನ್ನು ಮಾಡಿದರು. ಹಾಗೆ ಈ ಹಿಂದೆ ನಾವು ಕೇಳಿದಂತೆ ಈ ಗೋಪಾಲಕೃಷ್ಣ ದೇವಸ್ಥಾನದಲ್ಲಿ ಹಿಂದಿನವರು ವಾರಕ್ಕೊಮ್ಮೆಯೋ ಏನೋ ಭಜನಾ ಕಾರ್ಯಕ್ರಮವನ್ನು ಮಾಡ್ತಾ ಇದ್ರು ಅಂತ ಹೇಳಿ ನಾವು ಕೇಳಿದ್ದೇವೆ. ಅದೇ ರೀತಿಯಲ್ಲಿ ಈ ಗೋಪಾಲಕೃಷ್ಣನ ಪ್ರತಿಷ್ಠಾಪನೆಯ ಸಂದರ್ಭದಲ್ಲಿ ನಮ್ಮ ಧರ್ಮಸ್ಥಳ ಭಜನಾ ಕಾರ್ಯಕ್ರಮ ಹಿಂದೆ ನಡೀತಾ ಇತ್ತು ಅನ್ನೋದನ್ನು ನಾವು ಕೇಳಿದ ರೀತಿಯಲ್ಲಿ ನಮ್ಮ ಧರ್ಮಸ್ಥಳ ಮಂಜುನಾಥೇಶ್ವರ ಭಜನಾ ಪರಿಷತ್ನವರಿಂದ ಈ ದೇವಸ್ಥಾನದ ಪ್ರತಿಷ್ಠಾಪನೆಯ ಸಂದರ್ಭದಲ್ಲಿ ನಾವು ಸುಮಾರು 10-12 ತಂಡದವರಿಂದ ಭಜನಾ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದು, ಈ ವರ್ಷ ಕೂಡ ಬೆಳಿಗ್ಗೆ 8 ಗಂಟೆಯಿಂದ ಈ ರಾಜಗೋಪುರ ಉದ್ಘಾಟನೆಯ ದಿನದಂದು ನಾವು ಬೆಳಿಗ್ಗೆ 8 ಗಂಟೆಯಿಂದ ಸಂಜೆ 8 ಗಂಟೆಯವರೆಗೆ ಭಜನಾ ಕಾರ್ಯಕ್ರಮವನ್ನು ನಡೆಸಿಕೊಟ್ಟಿದ್ದೇವೆ. ಅದೇ ರೀತಿಯಲ್ಲಿ ಕೂಡ ಈ ಗೋಪಾಲಕೃಷ್ಣನ ಒಂದು ಶಕ್ತಿಯ ಬಗ್ಗೆ ಹೇಳುವುದಾದರೆ, ನನಗೆ ನನ್ನ ಮಗಳ ಒಂದು ಜಾತಕವನ್ನು ನೋಡಿದಾಗ ಅವಳಿಗೆ ಒಂದು ಸಂಧಿ ಇದೆ, ಅದಕ್ಕೆ ಸುಮಾರು ಒಂದು ಶಾಂತಿ ಹೋಮವನ್ನು ಮಾಡಿದರೆ ಸುಮಾರು 15,000 ಖರ್ಚಾಗ್ತದೆ ಅಂಥೇಳಿ. ಆಗ ನಾನು ಮತ್ತೊಬ್ಬರು ಜೋಯಿಸರಲ್ಲಿ ಕೇಳಿದಾಗ ಅವರು, ನಿನಗೆ ಹತ್ತಿರದಲ್ಲಿ ಎಲ್ಲೇ ಆದರೂ ಗೋಪಾಲಕೃಷ್ಣ ದೇವಸ್ಥಾನ ಇದ್ದರೆ ಆ ಗೋಪಾಲಕೃಷ್ಣ ದೇವಸ್ಥಾನಕ್ಕೆ 48 ವಾರಗಳ ಕಾಲ ಆ ದೇವಸ್ಥಾನಕ್ಕೆ ನಿಮ್ಮ ಮಗಳು ಹೋಗಿ ಪ್ರಾರ್ಥನೆಯನ್ನು ಇಟ್ಟಾಗ
ನಿಮಗೆ ಯಾವುದೇ ಒಂದು ಆ ಸಂಧಿ ಅನ್ನುವಂಥದ್ದು ದೂರ ಆಗ್ತದೆ ಅಂತೇಳಿ ಅದು ನಾನು ಕೊಂಡುಕೊಂಡಂಥ ಸತ್ಯ. ಅಷ್ಟು ಸತ್ಯ ಇದೆ ಗೋಪಾಲಕೃಷ್ಣನಲ್ಲಿ ಪ್ರಾರ್ಥನೆಯನ್ನು ಇಟ್ಟುಕೊಂಡಾಗ ಆ ಗೋಪಾಲಕೃಷ್ಣ ನನ್ನ ಮಗಳ ಒಂದು ಜಾತಕದ ದೋಷವನ್ನು ಕೂಡ ಪರಿಹಾರ ಮಾಡಿದ್ದಾನೆ ಅನ್ನೋದು ನಾನು ಕೊಂಡುಕೊಂಡಂಥ ಸತ್ಯ. ಇದು ಆ ದೇವ ಗೋಪಾಲಕೃಷ್ಣನ ಶಕ್ತಿ ಅನ್ನುವಂಥದ್ದು. ಹಾಗೆ ನಾವು ಶಾಲೆಗೆ ಬರುವಾಗ ಕೂಡ ಈ ಪಾಸ್ ಫೈಲ್ ಸಂದರ್ಭದಲ್ಲಿಯೂ ಕೂಡ 10 ಪೈಸೆ ಕಾಣಿಕೆಯನ್ನು ಹಾಕಿ ನಾನು ಪಾಸ್ ಆಗಬೇಕು ಅನ್ನುವ ಒಂದು ಪ್ರಾರ್ಥನೆಯನ್ನು ಇಟ್ಟಾಗ ಕೂಡ ಅದನ್ನು ನಡೆಸಿಕೊಟ್ಟಂಥದ್ದು ನಾನು ಕೊಂಡುಕೊಂಡಂಥದ್ದು. ಯಾಕಂತ ಹೇಳಿದರೆ ದೇವತಾ ಶಕ್ತಿ ಅನ್ನುವಂಥದ್ದು ಯಾವ ರೀತಿಯಲ್ಲಿ ನಮಗೆ ಸಿಗ್ತದೆ ಅಂತೇಳಿ ಗೊತ್ತಾಗಲಿಕ್ಕಿಲ್ಲ. ಹಾಗೆ ನನ್ನ ಜೀವನದಲ್ಲಿಯೂ ಕೂಡ ಕೆಲವೊಂದು ಪ್ರಾರ್ಥನೆಯನ್ನು ಈ ಗೋಪಾಲಕೃಷ್ಣನಲ್ಲಿ ನಾನು ಎಲ್ಲಿ ಹೋಗಬೇಕಾದ್ರೆ, ನನ್ನ ಕೆಲಸ ಆಗಬೇಕಾದ್ರೆ ನನ್ನ ಮನೆ ದೇವರನ್ನು ನೆನೆಸ್ಕೊಂಡು ಇಲ್ಲಿಯ ನಮ್ಮ ಈ ಗ್ರಾಮದ ದೇವರಾದ ಗೋಪಾಲಕೃಷ್ಣನನ್ನು, ಹಾಗೆ ನಮ್ಮ ಈ ಕ್ಷೇತ್ರದ ಅಧಿದೇವತೆ ಬ್ರಾಹ್ಮಿ ದುರ್ಗಾ ಪರಮೇಶ್ವರಿ, ಈ 3 ದೇವರುಗಳನ್ನು ನಾನು ನೆನೆಸಿಕೊಂಡಾಗ ಈ ಗೋಪಾಲಕೃಷ್ಣನ ಶಕ್ತಿ ಅತಿಶಯವಾಗಿ ಇರ್ತದೆ ಅನ್ನೋದು ನಾನು ಕೊಂಡುಕೊಂಡಂಥ ಸತ್ಯ. ಅದೇ ರೀತಿಯಲ್ಲಿ ನಮ್ಮ ಶ್ರೀಕಾಂತ್ ಕನ್ನಂತರ ಬಗ್ಗೆ ಹೇಳಬೇಕಾದ್ರೆ ಅವರಿಗೊಂದು ಆಸೆ ಇದ್ದಿದ್ದು ಈ ಗೋಪಾಲಕೃಷ್ಣ ದೇವಸ್ಥಾನವನ್ನು ಜೀರ್ಣೋದ್ಧಾರ ಮಾಡಿ ಅತಿ ಬಡವರಿಗೆ, ಇಲ್ಲಿ ಸೂಕ್ತ ರೀತಿಯ ಕಷ್ಟದಲ್ಲಿರುವವರಿಗೆ ಮದುವೆ ಏನಾದರೂ ಒಂದು ಸಣ್ಣ ಒಂದು ಕಾರ್ಯಕ್ರಮ ಆದರೆ ಅದನ್ನು ಈ ದೇವಸ್ಥಾನದಲ್ಲಿ ಫ್ರೀಯಾಗಿ ಮಾಡಿಕೊಡ್ತೇನೆ, ಮಾಡೋದಕ್ಕೆ ನಾನು ಬಾಡಿಗೆಯನ್ನು ತೆಗೆದುಕೊಳ್ಳುವುದಿಲ್ಲ. ಅದು ಮತ್ತೊಂದು ವಿಶೇಷ ಅಂತ ಹೇಳಿದರೆ, ಅವರಿಗೆ ಈ ದೇವಸ್ಥಾನ ಕಟ್ಟಬೇಕಾದ್ರೆ ನಮ್ಮ ಹಳ್ಳಿಯೊಳೆ ಗ್ರಾಮದಲ್ಲಿ ಹಣ ಸಂಗ್ರಹಣೆ ಮಾಡಿದರೆ ಎಷ್ಟೋ ಹಣ ಸಂಗ್ರಹಣೆ ಈ ದೇವಸ್ಥಾನ ಕಟ್ಟುವಷ್ಟು ಹಣ ಸಂಗ್ರಹಣೆ ಆಗ್ತಾ ಇತ್ತು. ಆದರೆ ನಾನು ಒಬ್ಬನೇ ನನ್ನ ಸ್ವಂತ ಖರ್ಚಿನಲ್ಲೇ ಮಾಡಬೇಕು ಅನ್ನುವ ಪ್ರಾರ್ಥನೆಯನ್ನು ಅವರು ಇಟ್ಟುಕೊಂಡ ರೀತಿಯ ದೆಸೆಯಲ್ಲಿ ಅವರು ಅಷ್ಟು ಹಣವನ್ನು ಹಾಕಿ ಈ ದೇವಸ್ಥಾನವನ್ನು ಜೀರ್ಣೋದ್ಧಾರ ಮಾಡಿದ್ದಾರೆ. ಯಾಕೆಂತ ಹೇಳಿದರೆ ಕೆರೆಯ ನೀರನ್ನು ಕೆರೆಗೆ ಚೆಲ್ಲಿ ಅವ್ರ ಮಾತಿನಲ್ಲೇ ಹೇಳುವುದಿದೆ, ಗೋಪಾಲಕೃಷ್ಣ ನನಗೆ ಎಲ್ಲವನ್ನ ಕೊಟ್ಟಿದ್ದಾನೆ, ಅದಕ್ಕೋಸ್ಕರವಾಗಿ ಈ ದೇವಸ್ಥಾನವನ್ನು ಮಾಡ್ತಾ ಇದ್ದೇನೆ, ಅವನು ಕೊಟ್ಟಿದ್ದನ್ನು ಅವನಿಗೆ ಅರ್ಪಣೆ ಮಾಡ್ತಾ ಇದ್ದೇನೆ ಅನ್ನುವಂಥದ್ದು ನಮ್ಮ ಶ್ರೀಕಾಂತ ಕಣ್ಣಂತರ ಒಂದು ದೊಡ್ಡ ಮನಸ್ಸು ಅವರದ್ದು. ಯಾಕಂತ ಹೇಳಿದರೆ ಅವರ ಬಗ್ಗೆ ಹೇಳಬೇಕಾದ್ರೆ ಮತ್ತೊಂದು ವಿಚಾರಗಳನ್ನು ಕೆಲವೊಂದು ಸಂದರ್ಭದಲ್ಲಿ ಉಪಕಾರದ ಮನುಷ್ಯತ್ವ ಕೂಡ ಅವರಿಗಿದೆ. ನಮ್ಮ ಮಾವನವರಿಗೆ ಒಂದು ಸಂದರ್ಭದಲ್ಲಿ ಹುಷಾರಿಲ್ಲದಿದ್ದಾಗ ಕೂಡ ತನ್ನ ಸ್ವಂತ ಖರ್ಚಿನಲ್ಲಿ, ಆವಾಗ ಬೇರೆ ಗಾಡಿ ವೆಹಿಕಲ್ ವ್ಯವಸ್ಥೆಗಳು ಇರಲಿಲ್ಲ, ಆಸ್ಪತ್ರೆಗೆ ಅವರೇ ತನ್ನ ಸ್ವಂತ ಖರ್ಚಿನಲ್ಲಿ ಕರೆದುಕೊಂಡು ಹೋಗಿ ಆಸ್ಪತ್ರೆಗೆ ಸೇರಿಸಿ ಹುಷಾರಾಗುವಲ್ಲವರೆಗೂ ಕೂಡ ಅವರು ನೋಡಿಕೊಂಡು ಬಂದು ವಾಪಸ್ ಡಿಸ್ಚಾರ್ಜ್ ಮಾಡಿಕೊಳ್ಳುವಲ್ಲವರೆಗೆ ಆ ಖರ್ಚನ್ನು ಕಂಡವರು. ಆ ಥರದ ಉಪಕಾರದ ಒಂದು ಮನಸ್ಸಿರುವಂಥ ಮನುಷ್ಯರು ನಮ್ಮ ಶ್ರೀಕಾಂತ್ ಕನಂತರು. ಹಾಗೆ ಇನ್ನೂ ಹೇಳಬೇಕಾದ್ರೆ ಈ ಗೋಪಾಲಕೃಷ್ಣ ದೇವಸ್ಥಾನ ಇಲ್ಲಿ ನಮ್ಮ ಹಳ್ಳಿಯೊಳೆ ಪರಿಸರದಲ್ಲಿ ಮಾತ್ರ ಕೆಲವೊಂದಿಷ್ಟು ಜನರಿಗೆ ಈ ದೇವರ ಶಕ್ತಿ, ಇದನ್ನು ನಾವು ಊರಿನ ಹೊರಗೂ ಕೂಡ ನಾವು ತಿಳಿದವರು ಹೋದಾಗ ಈ ದೇವಸ್ಥಾನದ ಶಕ್ತಿಯ ಬಗ್ಗೆ ಪ್ರಚಾರ ಮಾಡಿದಾಗ ಇನ್ನಷ್ಟು ಪ್ರಚಾರ ಆಗಿ ಭಕ್ತರ ಸಂಖ್ಯೆ ಈ ದೇವಸ್ಥಾನಕ್ಕೆ ಹೆಚ್ಚಾಗಬೇಕು ಅಂತ ಹೇಳಿ ಆ ದೇವರಲ್ಲಿ ಆ ಗೋಪಾಲಕೃಷ್ಣನಲ್ಲಿ ಕೂಡ ನೀನು ಭಕ್ತರ ಸಂಖ್ಯೆಯನ್ನು ಹೆಚ್ಚು ಮಾಡಿಕೊಳ್ಳಬೇಕು ಅಂತೇಳಿ ಆ ದೇವರಲ್ಲಿ ಪ್ರಾರ್ಥನೆ ಮಾಡಿಕೊಂಡು ನಾನು ಗೊತ್ತಿದ್ದಂಥ ವಿಚಾರಗಳನ್ನು ತಮ್ಮಲ್ಲಿ ತಿಳಿಸಿದ್ದೇನೆ. ಇದರಲ್ಲಿ ನಾವು ಕೆಲವೊಂದು ವಿಚಾರಗಳು ನಮ್ಮ ಹಿರಿಕರಿಂದ ಕೇಳಿದಂಥದ್ದು, ಕೆಲವೊಂದು ವಿಚಾರಗಳನ್ನು ನಾವು ಕೊಂಡುಕೊಂಡಂಥದ್ದು, ಈ ಗೊತ್ತಿರುವಂಥ ವಿಚಾರವನ್ನು ಹೇಳಿದ್ದೇನೆ. ಗೋಪಾಲಕೃಷ್ಣ ನಮ್ಮ ಈ ಹಳ್ಳಿಯೊಳೆಯ ಜನರಿಗೆ ಎಲ್ಲರಿಗೂ ಒಳ್ಳೆಯದನ್ನು ಮಾಡಲಿ, ಇನ್ನೂ ಹೆಚ್ಚಿನ ಭಕ್ತರ ಸಂಖ್ಯೆಯನ್ನು ಬರುವಂತೆ ಮಾಡಿಕೊಳ್ಳಿ ಅಂತೇಳಿ ಆ ದೇವರಲ್ಲಿ ಪ್ರಾರ್ಥನೆ ಮಾಡಿಕೊಂಡು ನನಗೆ ಅವಕಾಶ ಮಾಡಿಕೊಟ್ಟದ್ದಕ್ಕೆ ವಂದಿಸುತ್ತಾ ನನ್ನ 2 ಮಾತುಗಳನ್ನು ಮುಗಿಸ್ತೇನೆ. ನಾಗೇಂದ್ರ ಪೂಜಾರಿ ಶಿಟಿಪಾಲ್. ಈ ಗೋಪಾಲಕೃಷ್ಣ ದೇವಸ್ಥಾನದ ಹಿಂದಿನ ಇತಿಹಾಸ ಹಿರಿಯವರ ಹತ್ರ ಕೇಳಿ ತಿಳಿದಿದ್ದೇವೆ, ಆದರೆ ನಾವು ಕಂಡ ಮಟ್ಟಿಗೆ ತುಂಬ ಶಕ್ತಿ ಇರುವಂಥ ದೇವರಿದು. ನಂಬಿಕೆ ಬಂದವರಿಗೆ ಯಾರಿಗೂ ಏನು ಸಮಸ್ಯೆ ಇದ್ದರೂ ಇದುವರೆಗೂ ಇಲ್ಲ ಅಂತ ಹೇಳೋದಿಲ್ಲ ನಮ್ಮ ದೇವರು. ಮೊದಲೇನೋ ಒಂದು ಸಣ್ಣ ಮಟ್ಟದಲ್ಲಿ ಇತ್ತು, ಈಗ ಅದನ್ನು ಪ್ರಶ್ನೆ ಇಟ್ಟು ಈಗ ರುಕ್ಮಿಣಿ ಸತ್ಯಭಾಮ ಸಹಿತ ಶ್ರೀ ಗೋಪಾಲಕೃಷ್ಣ ದೇವರು ಅಂತ ನಾವು ಇಲ್ಲಿ ಪ್ರತಿಷ್ಠೆ ಮಾಡಿ ಶ್ರೀಕಾಂತ್ ಕನಂತರು ನಮಗೆ ಊರಿಗೊಂದು ಒಳ್ಳೆಯ ಕೀರ್ತಿಯನ್ನು ತಂದುಕೊಟ್ಟಿದ್ದಾರೆ. ಅದರಿಂದ ಈ ಊರಿಗೆಲ್ಲ ಒಳ್ಳೆಯದೇ ಆಗಲಿ.